ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್ ಕನ್ನಡದಲ್ಲಿ ಕೋನಗಳು ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 20 ಲೆಕ್ಕ ಸಾಲ್ವ್ ಮಾಡಿಸಿದ್ದೀನಿ. ಈಗ 21ರಿಂದ 40 ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ನಲ್ಲಿ ಏನ್ ಕೇಳಿದೆ ಅಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆಯ್ತಾ, ಒಂದು ಫಿಗರ್ ಕೊಟ್ಬಿಟ್ಟು ಇದರಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆಯ್ತಾ, ಏನಂಗಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂದ್ರೆ ಇದು ಇವೆರಡು ಆಂಗಲ್, ಇದನ್ನ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಹೇಳ್ತಾರೆ, ಮತ್ತೆ ಇವೆರಡನ್ನ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಹೇಳ್ತಾರೆ. ಆಯ್ತಾ, ಇವೆರಡು ಆಂಗಲ್ ನ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಕರೀತಾರೆ. ಆಯ್ತಾ, ಇದ್ರಲ್ಲಿ ನೋಡಿ ಯಾವುದು ವರ್ಟಿಕಲಿ ಆಪೋಸಿಟ್ ಆಂಗಲ್ ಹಿಂಗೆ ಇಟ್ಕೊಳ್ಳಿ. ನೋಡಿ, ಪೆನ್ ತಗೊಳ್ತೀನಿ. ಫಸ್ಟ್ ಒಂಥರ ರಿವಾಲ್ವರ್ ಇದ್ದಂಗೆ. ಫಸ್ಟ್ ಪೆನ್ ತಗೊಳ್ಳಿ. ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಯಾವುದು? ಇವೆರಡು ವರ್ಟಿಕಲಿ ಮಾತೆ ಬರ್ತಲ್ಲ ನೋಡಿ. ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಇವೆರಡು ವರ್ಟಿಕಲಿ ಅಪೋಸಿಟ್ ಆಂಗಲ್. ಇವೆರಡು ಆಂಗಲ್ ನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಆಮೇಲೆ ಇವೆರಡು ಆಂಗಲ್ ನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಈಗ ನೋಡಿ, ಇನ್ನೊಂದ್ಸಲ ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್, ಈ ಆಂಗಲ್ ನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಈ ಆಂಗಲ್ ಮತ್ತೆ ಈ ಆಂಗಲ್ ನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಆಯ್ತಾ, ಇದೊಂದು ಲೈನ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಮಕ್ಕಳಿಗೆ. ಆಯ್ತಾ, ನಾನೇನ್ ಮಾಡ್ತೀನಿ, ಈ ಲೈನ್ ನ ಡಮರ್ ಮಾಡ್ತೀನಿ. ಈಗ ನೋಡಿ ಅರ್ಥ ಆಗುತ್ತೆ ನಿಮ್ಗೆ. ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಇವೆರಡನ್ನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಆಯ್ತಾ, ಏನಾಗುತ್ತೆ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಎರಡು ಬರುತ್ತೆ. ಎ ಓ ಡಿ, ನೆಕ್ಸ್ಟ್ ಬಿ ಓ ಸಿ ಇದೊಂದಾಗುತ್ತೆ. ಮತ್ತೆ ಇದೊಂದು ಎ ಓ ಸಿ ನೆಕ್ಸ್ಟ್ ಡಿ ಓ ಬಿ. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಎ ಓ ಸಿ ಮತ್ತೆ ಬಿ ಓ ಡಿ ಅಂತ ಇದೆ. ಡಿ ಓ ಬಿ ಎಲ್ಲ ಒಂದೇನೆ. ಆಯ್ತಾ, ಬಿ ಓ ಡಿ ಎಲ್ಲ ಒಂದೇನೆ. ಆಯ್ತಾ, ಎ ಓ ಸಿ ಅಲ್ವಾ? ಎ ಓ ಸಿ ಅಂದ್ರೆ ಈ ಆಂಗಲ್ ಮತ್ತೆ ಬಿ ಓ ಡಿ ಈ ಆಂಗಲ್. ಸೊ ಇದಾಗುತ್ತೆ. ಇದು ಮೆನ್ಷನ್ ಕೊಟ್ಟಿದ್ದಾನೆ, ಇದು ಕೊಟ್ಟಿಲ್ಲ. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 21ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಎರಡು ಪ್ಯಾರಲಲ್ ಲೈನು ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಕೇಳಿದರೆ. ಕನ್ನಡದಲ್ಲಿ ಎರಡು ಸಮಾನಾಂತರ ರೇಖೆಗಳು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಈ ರೀತಿ ಪ್ಯಾರಲಲ್ ಲೈನು, ಇದು ಲೈಫಲ್ಲಿ ಇಂಟರ್ಸೆಕ್ಟ್ ಆಗಲ್ಲ. ಆಯ್ತಾ, ಇವೆರಡು ಪ್ಯಾರಲಲ್ ಲೈನ್ ಇದೆಯಲ್ಲ, ಲೈಫಲ್ಲಿ ಇಂಟರ್ಸೆಕ್ಟ್ ಆಗಲ್ಲ ಇದ್ರ ಲೈಫಲ್ಲಿ. ಆಯ್ತಾ, ಇದು ಅಷ್ಟೇ. ಇವೆರಡು ಪ್ಯಾರಲಲ್ ಲೈನ್ ಸಮಾನಾಂತರ ರೇಖೆಗಳು, ಇದು ಅಷ್ಟೇ. ಎಷ್ಟುದ್ದ ಹೋದ್ರೂ ಅದೆಲ್ಲೂ ಈ ರೀತಿ ಇಂಟರ್ಸೆಕ್ಟ್ ಆಗಲ್ಲ. ಇದನ್ನ ಇಂಟರ್ಸೆಕ್ಟ್ ಅಂತ ಕರಿತೀವಿ. ಈ ತರ ಏನಾರ ಆದ್ರೆ ಇದನ್ನ ಇಂಟರ್ಸೆಕ್ಟ್ ಅಂತ ಕರಿತೀವಿ. ಈ ತರ ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ, ಹೋಗ್ಬಿಟ್ಟು ಎಲ್ಲೂ ಜಾಯ್ನ್ ಆಗಲ್ಲ ಹಿಂಗೆ. ಆಯ್ತಾ, ಇದು ಅಷ್ಟೇ, ಹೋಗ್ಬಿಟ್ಟು ಎಲ್ಲೂ ಹಿಂಗೆ ಜಾಯ್ನ್ ಆಗಲ್ಲ, ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಲ್ವೆ ಲೈನ್ಸ್. ಆಯ್ತಾ, ರೈಲ್ವೆ ಹಳಿಗಳಿದೆಯಲ್ಲ, ಅದು ಎಲ್ಲೂ ಈ ತರ ಹೋಗಿ ಇಂಟರ್ಸೆಕ್ಟ್ ಆಗಲ್ಲ. ಇದು ಪ್ಯಾರಲಲ್ ಲೈನ್, ಸಮಾನಾಂತರ ರೇಖೆಗಳಿಗೆ ಎಕ್ಸಾಂಪಲ್. ಹಂಗಾದ್ರೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಆಯ್ತಾ, ಆಪ್ಷನ್ ಎ. ಝೀರೋ ಅಂದ್ರೆ ಝೀರೋ, ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಲ್ಲ ಅಂತ ಅರ್ಥ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಅಕ್ಯೂಟ್ ಆಂಗಲ್, ಯಾವುದು ಲಘು ಕೋನವಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಯಾವ್ದಿದೆ ಫಸ್ಟ್ ಲಘು ಕೋನ. ಅಕ್ಯೂಟ್ ಆಂಗಲ್ ಅಂದ್ರೇನು? ಅಕ್ಯೂಟ್ ಆಂಗಲ್ ಅಂದ್ರೆ 0 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಇರಬೇಕು. 0 ಮತ್ತೆ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಆಯ್ತಾ, ಅದ್ರಲ್ಲಿ ಯಾವ್ದಿದೆ? 55 ಡಿಗ್ರಿ, 55 ಡಿಗ್ರಿ ಇದೆಯಲ್ಲ, ಅದು ಅಕ್ಯೂಟ್ ಆಂಗಲ್ ಆಗುತ್ತೆ. ಆಯ್ತಾ, ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಅದು ಅಕ್ಯೂಟ್ ಆಂಗಲ್ ಆಗಲ್ಲ. 90ಗಿಂತ ಕೆಳಗಡೆ ಇರಬೇಕು, 0ಗಿಂತ ಮೇಲ್ಗಡೆ ಇದ್ರೆ ಮಾತ್ರ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಎರಡು ಪ್ಯಾರಲಲ್ ಲೈನ್ ಕೊಟ್ಟಿದ್ದಾರೆ.
ಈ ರೀತಿ ಎರಡು ಸಮಾನಾಂತರ ರೇಖೆಗಳು ಕೊಟ್ಬಿಟ್ಟು ಇದ್ರ ಮುಖಾಂತರ ಒಂದು ಲೈನ್ ಈ ರೀತಿ ಪಾಸ್ ಆಗಿದೆ ಆಯ್ತಾ. ಒಂದು ಲೈನ್ ಈ ರೀತಿ ಪಾಸ್ ಆಗಿದೆ. ಇದರಲ್ಲಿ ಒಂದು ಆಂಗಲ್ ಕೊಟ್ಟಿದ್ದಾನೆ 45 ಡಿಗ್ರಿ, ಇನ್ನೊಂದು ಆಂಗಲ್ ಎಕ್ಸ್ ಅಂತೆ. ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಇವೆರಡು ಪ್ಯಾರಲಲ್ ಲೈನ್ ಅಲ್ಲ, ಇದು 45 ಡಿಗ್ರಿ ಆದ್ರೆ ಇದು 45 ಡಿಗ್ರಿ ಆಗಿರುತ್ತೆ ಆಯ್ತಾ. ಇದು 45 ಡಿಗ್ರಿ ಆದ್ರೆ ಇದು 45 ಡಿಗ್ರಿ ಆಗಿರುತ್ತೆ ಆಯ್ತಾ. ಈಗ ನೋಡಿ ಮ್ಯಾಜಿಕ್ ಏನಿಲ್ಲ, ಕಾನ್ಸೆಪ್ಟ್ ಇದು ಸ್ಟ್ರೈಟ್ ಲೈನು, ಇದು ಸ್ಟ್ರೈಟ್ ಲೈನ್ ಏನಾಗಿರುತ್ತೆ ಎಕ್ಸ್ ಪ್ಲಸ್ 45 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸ್ಟ್ರೈಟ್ ಲೈನ್ ಅಂದರೆ ಎಷ್ಟಿರುತ್ತೆ ಆ್ಯಂಗಲ್, ಅದು ಇದ್ರ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಸ್ಟ್ರೈಟ್ ಲೈನ್ದು ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಎಕ್ಸ್ ಪ್ಲಸ್ 45 ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 45 ಆಯಿತಾ. 80 45 ಹೋದ್ರೆ ಎಷ್ಟಾಗುತ್ತೆ 135 ಆಗುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು 135 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 24ಗೆ ಆಪ್ಷನ್ ಬಿ ಆಗುತ್ತೆ ಆಯಿತಾ. ಎಕ್ಸ್ ಏನಾಗುತ್ತೆ ಆ್ಯಂಗಲ್ಲು, ಇದು 135 ಆಗುತ್ತೆ, 135 ಆಯಿತಾ. 135 45ನ ಕೂಡಿದ್ರೆ 180 ಡಿಗ್ರಿ ಆ್ಯಂಗಲ್ ಬರುತ್ತೆ ಆಯಿತಾ. ಈ ರೀತಿ ನಾವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಮತ್ತು ಈ ಲೈನ್ ಇದೆಯಲ್ಲ ಹಿಂಗೆ, ಇಲ್ಲೆಲ್ಲ 45 ಡಿಗ್ರಿ ಇರುತ್ತೆ. ಇದು ಹಿಂಗೆ ಈ ಲೈನ್ ಹಿಂಗೆ ಎಕ್ಸ್ಟೆಂಡ್ ಆಗಿದೆ ಓದಿ ಅಂತ ತಿಳ್ಕೊಳ್ಳಿ. ಇದಕ್ಕೆ ಪ್ಯಾರಲಲ್ ಲೈನ್ ಏನಿರುತ್ತೆ, ಈ ಲೈನ್ಗೆ ಯಾವ್ಯಾವ ಪ್ಯಾರಲಲ್ ಲೈನ್ ಇದೆ ಅದೆಲ್ಲ ಆ್ಯಂಗಲು 45 ಡಿಗ್ರಿ ಇರುತ್ತೆ ಆಯಿತಾ. ಕ್ವಶನ್ ನಂಬರ್ 24ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ ಎರಡು ಪ್ಯಾರಲಲ್ ಲೈನ್ ಕೊಟ್ಟಿದ್ದಾರೆ, ಎಲ್ ಮತ್ತು ಎಮ್. ಇವೆರಡು ಪ್ಯಾರಲಲ್ ಲೈನ್ ಆಯಿತಾ. ಇವೆರಡು ಪ್ಯಾರಲಲ್ ಲೈನು, ಇದ್ರ ಮುಖಾಂತರ ಒಂದು ಲೈನು ಈ ರೀತಿ ಪಾಸ್ ಆಗಿದೆ. ಒಂದು ಆ್ಯಂಗಲ್ 65 ಅಂದರೆ ಇನ್ನೊಂದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇವೆರಡು ಪ್ಯಾರಲಲ್ ಲೈನ್ ಅಲ್ಲ, ಇದ್ರ ಮುಖಾಂತರ ಈ ಲೈನು ಪಾಸ್ ಆಗಿದೆ. ಇದು 65 ಆದರೆ ಇದು ಆ್ಯಂಗಲು 65 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲು 65. ಈಗ ನೋಡಿ ಮ್ಯಾಜಿಕ್ಕು ಏನು, ಇದು ಸ್ಟ್ರೈಟ್ ಲೈನ್ ಅಂದರೆ ಇದ್ರ ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಎಕ್ಸ್ ಪ್ಲಸ್ 65 ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಕ್ವಲ್ ಟು 180 ಮೈನಸ್ 65 ಆಯಿತಾ. 180ಲಿ 60 ಕಳೆದ್ರೆ ಎಷ್ಟಾಗುತ್ತೆ 120, 115 ಡಿಗ್ರಿ ಆಯಿತಾ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 115, ಇದು 115 ಡಿಗ್ರಿ ಆಗುತ್ತೆ. 115 ಪ್ಲಸ್ 65 ಅಂದರೆ ಟೋಟಲು 180 ಡಿಗ್ರಿ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 25ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 25ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಎಕ್ಸ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಇದೆ, ಅದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿದೆ ಇದು ಸ್ಟ್ರೈಟ್ ಲೈನ್ ಅಂದರೆ ಫಾರ್ಮುಲಾ ಏನು, 3x ಪ್ಲಸ್ 25 ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ 15 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತಾ. ಇವೆರಡು ಆ್ಯಂಗಲ್ಲು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಆಯಿತಾ. ಇಲ್ಲಿ ನೋಡಿ 3x ಪ್ಲಸ್ ಎಕ್ಸ್ ಏನಾಗುತ್ತೆ 4x ಆಗುತ್ತೆ. 3x ಪ್ಲಸ್ ಎಕ್ಸ್ ಏನಾಗುತ್ತೆ 4x ಆಗುತ್ತೆ. ಪ್ಲಸ್ 25 ಪ್ಲಸ್ 15 ಏನಾಗುತ್ತೆ 40 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 180. ನೆಕ್ಸ್ಟ್ 4x ಈಸ್ ಈಕ್ವಲ್ ಟು 180. 40 ಆ ಕಡೆ ಹೋದರೆ ಮೈನಸ್ 40 ಆಗುತ್ತೆ. ನೆಕ್ಸ್ಟ್ 4x ಈಕ್ವಲ್ ಟು 180 40 ಕಳೆದ್ರೆ 140 ಆಯಿತಾ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ. 4 1s ಅಲ್ಲ 4 3s 12, 4 3s 12, 20 ಆಗುತ್ತೆ. 4 5s 20. ಎಕ್ಸ್ ಈಸ್ ಈಕ್ವಲ್ ಟು 35 ಡಿಗ್ರಿ ಆಗುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನೀಟಾಗಿ ಬರೆಯೋಣ. ಎಕ್ಸ್ ವ್ಯಾಲ್ಯೂ 35 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 26ಗೆ ಆಪ್ಷನ್ ಎ. ನೋಡಿ ಕ್ವಶನ್ ನಂಬರ್ 26ಗೆ ಆಪ್ಷನ್ ಎ ಬಂದಿದೆ. ಸೊ ಇಲ್ಲಿಗೆ ಈ ಲೆಕ್ಕ ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ 35 ಬಂದಿದೆ ಅಲ್ವಾ, ಎಕ್ಸ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಮಾಡಿದ್ರೆ ಏನಾಗುತ್ತೆ 3 ಇಂಟು 35, ಎಕ್ಸ್ ಅಂದರೆ 35 ಪ್ಲಸ್ 25 ಆಗುತ್ತೆ ಆಯಿತಾ. 3 ಇಂಟು 35 ಅಂದರೆ 105 ಪ್ಲಸ್ 25 ಆಗುತ್ತೆ. ಇದೆಷ್ಟಾಗುತ್ತೆ 25 5 30. ಇದೇನಾಗುತ್ತೆ 130 ಆಗುತ್ತೆ ಆ್ಯಂಗಲ್ ಆಯಿತಾ. ಈ ಸೈಡ್ ಆ್ಯಂಗಲ್ ಇದೆಯಲ್ಲ, ಈ ಸೈಡ್ ಆ್ಯಂಗಲ್ಲು 130 ಆಗುತ್ತೆ. ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಅಂದರೆ 35 ಪ್ಲಸ್ 15, 35 ಪ್ಲಸ್ 15 ಅಂದರೆ ಎಷ್ಟಾಗುತ್ತೆ 40 50. ಇದು 50 ಡಿಗ್ರಿ ಆಗುತ್ತೆ ಆಯಿತಾ.
130 + 50 ಏನಾಗುತ್ತೆ? 130 + 50 180 ಡಿಗ್ರಿ ಆಗುತ್ತೆ. ಗೊತ್ತಾಯ್ತಾ? ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಸೊ ಈ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ, ಆಯಿತಾ, ಈ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಆಗಿ 180 ಡಿಗ್ರಿ ಬರುತ್ತೆ. ಆಯಿತಾ, ಈ ಕಡೆಯಿಂದ ಆ್ಯಡ್ ಮಾಡಿ, ಆ ಕಡೆಯಿಂದಾದ್ರು ಆ್ಯಡ್ ಮಾಡಿ. ಸೊ ಇದೇನಾಗುತ್ತೆ? 180 ಡಿಗ್ರಿ ಬರುತ್ತೆ. ಈ ರೀತಿ ಒಂದು ಆ್ಯಂಗಲ್ ಬಂದರೆ 180 ಡಿಗ್ರಿ ಆಗುತ್ತೆ. 130 + 50 180 ಡಿಗ್ರಿ ಆಗಿರುತ್ತೆ. ಆಯಿತಾ, ಈ ರೀತಿ ಕಾನ್ಸೆಪ್ಟ್ನ, ಆಯಿತಾ, ಸುಮ್ಮನೆ ಲೆಕ್ಕ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಟೀಚರ್ ಆಗ್ತೀರಾ. ಆಯಿತಾ, ಸುಮ್ಮನೆ ಲೆಕ್ಕ ಮಾಡ್ಕೊಂಡು ಹೋದ್ರೆ ಬರೀ ಸ್ಟೂಡೆಂಟ್ ಆಗ್ತೀರಾ ಅಷ್ಟೇ. ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ, ಬೋರ್ಡ್ ಎಕ್ಸಾಮ್ ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಬರುತ್ತೆ, ನವೋದಯ ಎಕ್ಸಾಮ್ ಅಲ್ಲ ರಿಸಲ್ಟಲ್ಲಿ ಒಂದಷ್ಟು ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟು ಬೇರೆ ಏನು ಚೇಂಜ್ ಆಗಲ್ಲ. ನೀವು ಕಂಪ್ಲೀಟ್ ಹೇಗಿದ್ರು ಅರ್ಥ ಮಾಡ್ಕೊಳ್ತಾ ಇದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಯೂಸ್ ಮಾಡಿಕೊಂಡು, ಎಕ್ಸ್ಟ್ರಾ ಟೈಮ್ ಇನ್ವೆಸ್ಟ್ ಮಾಡಿಕೊಂಡು ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇದ್ದೀನಲ್ಲ, ಪೂರ್ತಿ ರಾಜ್ಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ನವೋದಯ ಟ್ರೈನಿಂಗ್ ಕೊಡ್ತಾ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ಗೆ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳನ್ನೇ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಆಂಗಲ್ ಜಾಗಕ್ಕೆ ಎ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಒಂದು ಆಂಗಲ್ ಜಾಗಕ್ಕೆ ಬಿ ಅಂತ ಕೊಟ್ಟಿದ್ದಾನೆ, ಮತ್ತೆ ಒಂದು ಇಂಟು ಕೊಟ್ಟಿದ್ದಾನೆ. ಆಯ್ತಾ, ಒಂದು ಸೂಚನೆ 4a = 5b ಅಂತ ಕೊಟ್ಬಿಟ್ಟು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಎ ವ್ಯಾಲ್ಯೂ ಮಾತ್ರ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, 4a = 5b ಅಂತ ಒಂದು ಇಂಟ್ ಕೊಟ್ಟಿದ್ದಾರೆ. ಆಯಿತಾ, ಕೊಟ್ಬಿಟ್ಟು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ, ಫಸ್ಟ್ ಏನು ಮಾಡಿ ಬರ್ಕೊಳ್ಳಿ. ನಮಗೆಲ್ಲ ಗೊತ್ತಿದೆ, ಇದು ಸ್ಟ್ರೈಟ್ ಲೈನ್ ಇದೆ, ಇದು ಸ್ಟ್ರೈಟ್ ಲೈನ್. a + b = 180 ಡಿಗ್ರಿ ಅಲ್ವಾ? ಇದು ಸ್ಟ್ರೈಟ್ ಲೈನ್ ಅಂದರೆ ಈ ಆ್ಯಂಗಲ್ಲು 180 ಡಿಗ್ರಿ ಆಗಿರುತ್ತೆ. a + b = 180 ಡಿಗ್ರಿ. ಆಯಿತಾ, ನೆಕ್ಸ್ಟು ಏನೋ ಹಂಗೆ ಬರ್ಕೊಳ್ಳಿ. ಬಿ ಜಾಗಕ್ಕೆ ಏನು ಮಾಡಿ? 4/5 a = b. 5 ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ, ಆಗ b = 4/5 a ಆಗುತ್ತೆ. ಆಯಿತಾ, ಬಿ ಜಾಗಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? ಬಿ ಜಾಗಕ್ಕೆ 4a / 5 = 180. ಆಯಿತಾ, LCM ತಗೊಳ್ಳಿ. ಇದೇನಾಗುತ್ತೆ? 5a + 4a / 5 = 180 ಡಿಗ್ರಿ. 5 + 4 ಏನಾಗುತ್ತೆ? 9a / 5 = 180 ಡಿಗ್ರಿ. ಆಯಿತಾ, ಈಗ ನೋಡಿ, ಇಲ್ಲೇ ಡೈರೆಕ್ಟ್ ಹೊಡೆದಾಕ್ತೀನಿ. 9 1s 9 2s, ಆಯಿತಾ, 20 ಡಿಗ್ರಿ ಆಗುತ್ತೆ. a = 5 ಆ ಕಡೆ ಹೋದರೆ 20 × 5 ಆಗುತ್ತೆ. ಆಯಿತಾ, ಬೇಕಾದ್ರೆ ಒಂದು ಸ್ಟೆಪ್ ಬರೀಲ್ಲ, ಒಂದು ಸ್ಟೆಪ್ ಬರೀತೀನಿರಪ್ಪ, ಕನ್ಫ್ಯೂಸ್ ಆಗಿಬಿಡ್ತೀರಾ. ಡೈರೆಕ್ಟಾಗಿ ಮಾಡ್ಬೋದಿತ್ತು, ಬೇಡ ಆದ್ರೂ. ಆಯಿತಾ, 9a ಆಗುತ್ತೆ, ಇದು 9a ಹಂಗೆ ಬರ್ಕೋತೀನಿ. 5 + 4 9a ಆಗುತ್ತೆ, 9a, ಇದು 180 ಡಿಗ್ರಿ ಹಂಗೆ ಬರ್ಕೋತೀನಿ. ಇದೇನಾಗುತ್ತೆ? 180 ಡಿಗ್ರಿ. ಆಯಿತಾ, a = 180 × 9/5 ಆ ಕಡೆ ಹೋದ್ರೆ ಏನಾಗುತ್ತೆ? 5/9 ಆಗುತ್ತೆ. 9/5 ಈಕ್ವಲ್ಸ್ ಸೈನ್ ದಟ್ ಆ ಕಡೆ ಹೋದರೆ 5/9 ಆಗುತ್ತೆ. 9 1s 9 2s, 20 × 5 ಏನಾಗುತ್ತೆ? 20 × 5 ಅಂದರೆ 25 100. a = 100 ಡಿಗ್ರಿ ಬರುತ್ತೆ. ಆಯಿತಾ, ಎ ವ್ಯಾಲ್ಯೂ 100 ಡಿಗ್ರಿ ಬರುತ್ತೆ. ಆಯಿತಾ, ಎ ವ್ಯಾಲ್ಯೂ ಏನು ಬರುತ್ತೆ? ಇದು 100 ಬರುತ್ತೆ. ಫಸ್ಟ್ ಆಪ್ಷನ್ ಹಾಕ್ಬಿಡೋಣ ಇರಪ್ಪ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 27ಗೆ ಆಪ್ಷನ್ ಬಿ ಆಗುತ್ತೆ. ಕ್ವಶನ್ ನಂಬರ್ 27ಗೆ ಆಪ್ಷನ್ ಬಿ. ಈಗ ನೋಡಿ, ಎ ವ್ಯಾಲ್ಯೂ 100 ಅಲ್ವಾ? ಬಿ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಿ. ಇಲ್ಲಿ ನಮ್ಮದು ಏನಾದರೂ ಕೆಲಸ ಮುಗಿದಿದೆ. ಅವನು ಏನು ಕೇಳಿದ್ದಾನೆ? ಎ ವ್ಯಾಲ್ಯೂ ಕೇಳಿದ್ದಾನೆ, ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, 100 ಡಿಗ್ರಿ ಬಂದಿದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ನಮ್ಮ ವರ್ಕು ಮುಗಿದಿದೆ. ಈಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 100. ನೆಕ್ಸ್ಟ್ ಬಿ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಿ. 4/5. ಎ ಅಂದರೆ ಎಷ್ಟು? 100, ದಟ್ ಈಸ್ ಈಕ್ವಲ್ ಟು ಬಿ. 5 1 5 2. ಆಯಿತಾ, 24. 24 ಎಷ್ಟು? 80. ಆಯಿತಾ, ಬಿ ವ್ಯಾಲ್ಯೂ ಏನು ಬರುತ್ತೆ? 80. ಆಯಿತಾ, ಈಗ 100 + 80 180, 100 + 80 180. ಈ ರೀತಿ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವೇನಾಗ್ತೀರಾ? ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ತೀರಾ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಅಲ್ಲಿ ಈ ರೀತಿ ಸುಮಾರು ಆ್ಯಂಗಲ್ಸ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಕರೆಸ್ಪಾಂಡಿಂಗ್ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡಲ್ಲ, ಕನ್ನಡದಲ್ಲಿ ಅನುರೂಪ ಕೋನವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದ್ದಾನೆ. ಆಯಿತಾ, ಇದರಲ್ಲಿ ಯಾವುದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಲ್ಲ, ಅನುರೂಪ ಕೋನವಲ್ಲ, ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದರಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂದರೆ ನಾವು ಈ ಜಾಮೆಟ್ರಿಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಲು ಮತ್ತು ಆಲ್ಟರ್ನೇಟ್ ಆ್ಯಂಗಲ್ನ ಅರ್ಥ ಮಾಡ್ಕೋಬೋದು. ಇದರಲ್ಲಿ ಕರೆಸ್ಪಾಂಡಿಂಗ್
ಕರೆಸ್ಪಾಂಡಿಂಗ್ ಆ್ಯಂಗಲ್ ಮತ್ತು ಆಲ್ಟರ್ನೇಟ್ ಆ್ಯಂಗಲ್. ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಅನುರೂಪ ಕೋನಗಳು. ಆಲ್ಟರ್ನೇಟ್ ಆ್ಯಂಗಲ್ ಅಂದರೆ ಪರ್ಯಾಯ ಕೋನಗಳು. ಇದನ್ನು ಅರ್ಥ ಮಾಡ್ಕೋಬೋದು. ಆಯಿತಾ? ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದು? ಕರೆಸ್ಪಾಂಡಿಂಗ್ ಆ್ಯಂಗಲ್ ನೋಡಿ 1 and 5 ಅಲ್ವಾ? 1 ಮತ್ತು 5 ಇದನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಕರೀತಾರೆ. ಅನುರೂಪ ಕೋನಗಳು ಅಂತ ಕರೀತಾರೆ. ಅಂದರೆ ಒಂದೇ ರೀತಿಯ ಕೋನಗಳು ಅಂತ. ಆ್ಯಂಗಲ್ 1 ಮತ್ತು 5ನ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟು ಟಿಕ್ ಹಾಕಿ. ಇದು 1 and 5 ಕರೆಸ್ಪಾಂಡಿಂಗ್ ಆ್ಯಂಗಲ್. ಆಯಿತಾ? ನೆಕ್ಸ್ಟ್ 3 ಮತ್ತು 7. 3 ಎಲ್ಲಿದೆ? ಇಲ್ಲಿ ನೋಡಿ. 3 ಮತ್ತು 7ನ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಕರೀತಾರೆ. 3 ಮತ್ತು 7ನ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅನುರೂಪ ಕೋನಗಳು ಅಂತ ಕರೀತಾರೆ. ಅದಾದಮೇಲೆ 4 and 8 ಎಲ್ಲಿದೆ? ಇಲ್ಲಿ ನೋಡಿ. 4 ಮತ್ತು 8ನ ಅನುರೂಪ ಕೋನಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಕರೀತಾರೆ. ಆಯಿತಾ? ಈಗ ನೋಡಿ 1 and 7 ಎಲ್ಲಿದೆ? 1 and 7 ಇದನ್ನು ಆಲ್ಟರ್ನೇಟ್ ಆ್ಯಂಗಲ್ ಅಂತ ಕರೀತಾರೆ. ಆಲ್ಟರ್ನೇಟ್ ಆ್ಯಂಗಲ್. ಆಯಿತಾ? ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನಗಳು. ಆಲ್ಟರ್ನೇಟ್ ಆ್ಯಂಗಲ್ ಕನ್ನಡದಲ್ಲಿ ಪರ್ಯಾಯ ಕೋನಗಳು ಅಂತ ಕರೀತಾರೆ. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಲ್ಲ. ಆಯಿತಾ? ಇದು ಅನುರೂಪ ಕೋನವಲ್ಲ. ಕ್ವಶನ್ ನಂಬರ್ 28ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 28ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ನಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಜೋಡಿ ಆಲ್ಟರ್ನೇಟ್ ಆ್ಯಂಗಲ್ ಅಲ್ಲ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕನ್ನಡದಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಪರ್ಯಾಯ ಕೋನವಲ್ಲ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಯಾವುದು ಆಲ್ಟರ್ನೇಟ್ ಆ್ಯಂಗಲ್ ಅಲ್ಲ, ಪರ್ಯಾಯ ಕೋನವಲ್ಲ, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಷ್ಟೇ. ಆಯಿತಾ? ಇಲ್ಲಿ ನೋಡಿ 1 ಮತ್ತು 7 ನೋಡಿ. 1 and 7 1 ಮತ್ತು 7 ಆಲ್ಟರ್ನೇಟ್ ಆ್ಯಂಗಲ್. ಆಯಿತಾ? ಆ್ಯಂಗಲ್ 1 ಮತ್ತು 7 ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಮತ್ತು 4 ಮತ್ತು 6 4 ಇಲ್ಲಿದೆ, 6 ಇಲ್ಲಿದೆ. ಇದು ಆಲ್ಟರ್ನೇಟ್ ಆ್ಯಂಗಲ್. 4 ಮತ್ತು 6 ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಮತ್ತು 3 ಇಲ್ಲಿದೆ, 5 ಇಲ್ಲಿದೆ. 3 ಇಲ್ಲಿದೆ, 5 ಇಲ್ಲಿದೆ. ಇವೆರಡು ಆಲ್ಟರ್ನೇಟ್ ಆ್ಯಂಗಲ್. 3 ಮತ್ತು 5 ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. 4 ಮತ್ತು 8 ಇಲ್ಲಿದೆ ನೋಡಿ. 4 ಮತ್ತು 8 ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್. ಆಯಿತಾ? 4 ಮತ್ತು 8 ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್, ಆಲ್ಟರ್ನೇಟ್ ಆ್ಯಂಗಲ್ ಅಲ್ಲ. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್, ಕನ್ನಡದಲ್ಲಿ ಅನುರೂಪ ಕೋನಗಳು. ಆಯಿತಾ? ಇದೆಲ್ಲ ಏನು? ಇವೆಲ್ಲ ಆಲ್ಟರ್ನೇಟ್ ಆ್ಯಂಗಲ್ಸ್. ಇವೆಲ್ಲ ಆಲ್ಟರ್ನೇಟ್ ಅಂದರೆ ಪರ್ಯಾಯ ಕೋನಗಳು. ಆಯಿತಾ? ಇದನ್ನು ಆಲ್ಟರ್ನೇಟ್ ಇದೇನಾಗುತ್ತೆ? ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಎ ಆಗುತ್ತೆ. ಇದು ಅನುರೂಪ ಕೋನ ಅಥವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ. ಮಿಕ್ತವೆಲ್ಲ ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಆ ಕ್ವಶನ್ ಕೇಳಿರೋದು ನಾಟ್ ಎ ಆಲ್ಟರ್ನೇಟ್ ಆ್ಯಂಗಲ್. ಆಯಿತಾ? ಯಾವುದು ಆಲ್ಟರ್ನೇಟ್ ಆ್ಯಂಗಲ್ ಅಲ್ಲ ಅಂತ ಕೇಳಿದರೆ, ಸೊ ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಒಂದು ಲೀನಿಯರ್ ಪೇರ್ ಇದೆಯಂತೆ. ಲೀನಿಯರ್ ಪೇರಲ್ಲಿ ಒಂದು ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆದರೆ ಇನ್ನೊಂದು ಆ್ಯಂಗಲ್ ಏನು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ? ಒಂದು ಲೀನಿಯರ್ ಪೇರಲ್ಲಿ ಒಂದು ಲಘು ಕೋನ ಆದರೆ ಇನ್ನೊಂದು ಯಾವ ಕೋನ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ? ಆಬ್ವಿಯಸ್ಲಿ ಒಂದು ಅಕ್ಯೂಟ್ ಆ್ಯಂಗಲ್ ಅಂದರೆ ಇನ್ನೊಂದು ಏನಾಗುತ್ತೆ? ಅಬ್ಟ್ಯೂಸ್ ಆಗುತ್ತೆ. ಆಯಿತಾ? ಕನ್ನಡದಲ್ಲಿ ವಿಶಾಲ ಕೋನ ಆಗುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ ಆಗಿರುತ್ತೆ. ಕ್ಲಾರಿಟಿ ಬೇಕು ಅಂದರೆ ನೋಡಿ, ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು? ಅಕ್ಯೂಟ್ ಆ್ಯಂಗಲ್ ಅಂದರೆ 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು. 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು ಅಂದರೆ ಎಷ್ಟಿರಬೇಕು? ಅದು ಫಾರ್ ಎಕ್ಸಾಂಪಲ್ ಇದೇನಾದ್ರು 60 ಡಿಗ್ರಿ ಆಗಿದ್ರೆ, ಈ ಆ್ಯಂಗಲ್ ಎಷ್ಟಿರುತ್ತೆ? ಈ ಆ್ಯಂಗಲ್ ಆಬ್ವಿಯಸ್ಲಿ 120 ಡಿಗ್ರಿ ಇರುತ್ತೆ. ಆಯಿತಾ? 120 + 60 ಇವೆರಡನ್ನೂ ಆ್ಯಡ್ ಮಾಡೋದು. 120 + 60 180 ಡಿಗ್ರಿ ಆಗಿರಬೇಕು. ಆಯಿತಾ? ಒಂದು ಅಕ್ಯೂಟ್ ಆಗಿದ್ರೆ ಇನ್ನೊಂದು ಅಬ್ಟ್ಯೂಸ್ ಆಗಿರುತ್ತೆ. ಒಂದು ಲಘು ಕೋನ ಆಗಿದ್ರೆ ಇನ್ನೊಂದು ವಿಶಾಲ ಕೋನ ಆಗಿರುತ್ತೆ. ಆದ್ದರಿಂದ ಕ್ವಶನ್ ನಂಬರ್ 30ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ನಲ್ಲಿ ಲೀನಿಯರ್ ಪೇರ್ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸರಳ ಯುಗ್ಮದ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಲೀನಿಯರ್ ಪೇರ್ ಅಂದರೆ ಕನ್ನಡದಲ್ಲಿ ಸರಳ ಯುಗ್ಮ, ಅದ್ರ ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಫಸ್ಟ್ ಲೀನಿಯರ್ ಪೇರ್ ಅಂದ್ರೆ ಏನು? ಲೀನಿಯರ್ ಪೇರ್ ಅಂದರೆ ಸ್ಟ್ರೈಟ್ ಲೈನ್ ಮೇಲೆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆ ಥರ ಇದ್ರೆ ಅದನ್ನ ಲೀನಿಯರ್ ಪೇರ್ ಅಂತಾರೆ, ಅಥವಾ ಕನ್ನಡದಲ್ಲಿ ಸರಳ ಯುಗ್ಮ ಅಂತ ಕರೀತಾರೆ. ಲೀನಿಯರ್ ಪೇರ್ದು ಡೆಫಿನೇಷನ್ ಏನು? ಲೀನಿಯರ್ ಪೇರ್ದು ಡೆಫಿನೇಷನ್ನು ಕನ್ನಡದಲ್ಲಿ ಸರಳ ಯುಗ್ಮ ಅಂತ ಹೇಳ್ತಾರೆ. ಸರಳ ಯುಗ್ಮ ಅಂತ ಕರೀತಾರೆ. ಆಯಿತಾ?
ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು, ಆಯಿತಾ? ಇವೆರಡನ್ನು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆ ಥರ ಇದ್ದರೆ ಅದನ್ನು ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮ ಅಂತ ಕರೀತಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. 150 + 30 180 ಡಿಗ್ರಿ. ಆ ಥರ ಇದ್ದರೆ ಅದನ್ನು ಲೀನಿಯರ್ ಪೇರ್ ಸರಳ ಯುಗ್ಮ ಅಂತ ಕರೀತಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕರೆಕ್ಟ್ ಇದೆ. ದೇರ್ ಸಮ್ ಈಸ್ 180 ಡಿಗ್ರಿ, ಆಯಿತಾ? ಇವೆರಡು ಆ್ಯಂಗಲ್ದು ಮೊತ್ತ 180 ಡಿಗ್ರಿ ಇದೆ, ಆಯಿತಾ? ಸ್ಟೇಟ್ಮೆಂಟ್ ಎ ಸರಿ ಇದೆ, ಆಯಿತಾ? ಸ್ಟೇಟ್ಮೆಂಟ್ ಸಿ ನೋಡಿ, ಟೂ ರೈಟ್ ಆ್ಯಂಗಲ್ ಕ್ಯಾನ್ ಫಾರ್ಮ್ ಎ ಲೀನಿಯರ್ ಪೇರ್, ಆಯಿತಾ? ಒಂದು ಸ್ಟ್ರೈಟ್ ಲೈನ್ ಇದೆ, ಅದ್ರ ಮೇಲೆ ಎರಡು ರೈಟ್ ಆ್ಯಂಗಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಆಯಿತಾ? ಇದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆ್ಯಂಗಲ್ ಇದೆ, 90 ಡಿಗ್ರಿ ರೈಟ್ ಆ್ಯಂಗಲ್ ಇದೆ, ಆಯಿತಾ? ಇವೆರಡು ಲೀನಿಯರ್ ಪೇರ್ನ ಫಾರ್ಮ್ ಮಾಡುತ್ತೆ. 90 + 90 ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. 90 + 90 180 ಡಿಗ್ರಿ ಆಗುತ್ತೆ. ಸೊ ಆಪ್ಷನ್ ಸಿನೂ ಕರೆಕ್ಟ್ ಇದೆ. ಆಪ್ಷನ್ ಸಿ ಸ್ವಲ್ಪ ಕೆಳಗಡೆ ಬರ್ಕೊಳ್ಳೋಣ. ಆಪ್ಷನ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಇದೆ. ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ರೈಟ್ ಆ್ಯಂಗಲ್ ಇದೆ, ಇವೆರಡನ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರ್ತಾ ಇದೆ. ಸೊ ಇದು ಲೀನಿಯರ್ ಪೇರ್ಗೆ ಎಕ್ಸಾಂಪಲ್. ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಏನಿದೆ? ಒಂದು ಅಕ್ಯೂಟ್ ಆಂಗಲ್ ಮತ್ತೆ ಒಂದು ಅಬ್ಟ್ಯೂಸ್ ಆಂಗಲ್ ಕ್ಯಾನ್ ಫಾರ್ಮ್ ಎ ಲೀನಿಯರ್ ಪೇರ್. ಒಂದು ಅಕ್ಯೂಟ್ ಆಂಗಲ್ 30 ಡಿಗ್ರಿ ಅಂದ್ರೆ ಇದು ಅಕ್ಯೂಟ್ ಆಂಗಲ್ ಆಗುತ್ತೆ. ಅಕ್ಯೂಟ್ ಆಂಗಲ್ ಕನ್ನಡದಲ್ಲಿ ಲಘು ಕೋನ ಆಗುತ್ತೆ. ಇನ್ನೊಂದು ಅಬ್ಟ್ಯೂಸ್ 150 ಡಿಗ್ರಿ ಅಂದ್ರೆ ಅಬ್ಟ್ಯೂಸ್ ವಿಶಾಲ ಕೋನ ಆಗುತ್ತೆ. ಒಂದು ಅಕ್ಯೂಟ್ ಆಂಗಲ್, ಒಂದು ಅಬ್ಟ್ಯೂಸ್ ಆಂಗಲ್, ಕನ್ನಡದಲ್ಲಿ ಒಂದು ಲಘು ಕೋನ, ಒಂದು ವಿಶಾಲ ಕೋನ ಲೀನಿಯರ್ ಪೇರ್ನ ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರೆ ಇದು ಆಬ್ವಿಯಸ್ಲಿ ಸರಿ ಇದೆ, ಆಯ್ತಾ? ಆಪ್ಷನ್ ಬಿ ರಾಂಗ್ ಇದೆ. ಆಪ್ಷನ್ ಬಿ ಏನಾಗಿದೆ? ರಾಂಗ್ ಇದೆ. ಸ್ಟೇಟ್ಮೆಂಟ್ ರಾಂಗ್ ಇದೆ. ಏನಿದೆ? ಟೂ ಅಕ್ಯೂಟ್ ಆಂಗಲ್ ಕ್ಯಾನ್ ಫಾರ್ಮ್ ಎ ಲೀನಿಯರ್ ಪೇರ್. ಆಗುತ್ತಾ? ಎರಡು ಅಕ್ಯೂಟ್ ಆಂಗಲ್ ಲೀನಿಯರ್ ಪೇರ್ನ ಫಾರ್ಮ್ ಮಾಡೋಕ್ಕಾಗುತ್ತಾ? ಅಕ್ಯೂಟ್ ಆಂಗಲ್ ಅಂದ್ರೆ ಲೆಸ್ ದೆನ್ 90 ಡಿಗ್ರಿ ಇದೆ. ಇಲ್ಲಿ 90 ಡಿಗ್ರಿ ಇದ್ರೆ ಇಲ್ಲೊಂದು ಆಬ್ವಿಯಸ್ಲಿ ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಸೊ ಅದರಿಂದ ಎರಡು ಅಕ್ಯೂಟ್ ಆಂಗಲ್ ಇದು 60 ಡಿಗ್ರಿ ಇದ್ರೆ ಇದು 120 ಡಿಗ್ರಿ ಆಗಿರುತ್ತೆ. ಇದು 60 ಆಗಿದ್ರೆ ಇದು 120 ಡಿಗ್ರಿ ಆಗುತ್ತೆ. ಅಕಸ್ಮಾತ್ ಇದೇನಾರ 89 ಆಗಿದ್ರೆ ಇದೆಷ್ಟು ಡಿಗ್ರಿ ಆಗುತ್ತೆ? ಇದು 91 ಡಿಗ್ರಿ ಆಗಿರುತ್ತೆ. ಇದು 91 ಡಿಗ್ರಿ ಆಗುತ್ತೆ. ಒನ್ಸ್ ಅಗೇನ್ ಇದು ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಸೊ ಎರಡು ಅಕ್ಯೂಟ್ ಆಂಗಲ್ ಇಂದ ಒಂದು ಲೀನಿಯರ್ ಪೇರ್ನ ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಏನಾಗುತ್ತೆ? ಆಪ್ಷನ್ ಬಿ ರಾಂಗ್ ಇದೆ. ಸ್ಟೇಟ್ಮೆಂಟ್ ರಾಂಗ್ ಇದೆ, ಆಯ್ತಾ? ನೋಡಿ, ಮ್ಯಾಕ್ಸಿಮಮ್ ಅಕ್ಯೂಟ್ ಆಂಗಲ್ ಅಂದ್ರೆ 89 ಡಿಗ್ರಿ, ಆಯ್ತಾ? ಒಂದು 89 ಅಂದ್ರೆ ಇನ್ನೊಂದು 91 ಆಗುತ್ತೆ. 91 ಅಂದ್ರೆ ಇದು ಅಬ್ಟ್ಯೂಸ್ ಆಂಗಲ್ ವಿಶಾಲ ಕೋನ. ಸೊ ಎರಡು ಅಕ್ಯೂಟ್ ಆಂಗಲ್ ಇಂದ ಲೀನಿಯರ್ ಪೇರ್ನ ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಕ್ವಶನ್ ನಂಬರ್ 31ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆಂಗಲ್ ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ? ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ. ಸ್ಟ್ರೈಟ್ ಲೈನ್ ಅಂದ್ರೆ 180 ಡಿಗ್ರಿ ಆಗುತ್ತೆ. 3x + 2x = 180 ಡಿಗ್ರಿ. 3x + 2x ಅಂದ್ರೆ 5x = 180 ಡಿಗ್ರಿ, ಆಯ್ತಾ? x ಏನಾಗುತ್ತೆ? 5 3 15, 5 6 30. x = 36 ಡಿಗ್ರಿ ಬರುತ್ತೆ. x = 36. ಕ್ವಶನ್ ನಂಬರ್ 32ಗೆ ಆಪ್ಷನ್ ಎ ಆಗುತ್ತೆ, ಆಯ್ತಾ? ಇಲ್ಲಿಗೆ ಕ್ವಶನ್ ಕಂಪ್ಲೀಟ್ ಆಗಿದೆ. ಈಗ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. x = 36 ಅಲ್ವಾ? ಇದೇನಾಗುತ್ತೆ? 3 × 36 ಮಾಡಿ, ಆಯ್ತಾ? ಎಷ್ಟಾಗುತ್ತೆ? 3 × 36 ಅಂದರೆ ಅಲ್ಲಪ್ಪ 3 × 36 ಅಂದರೆ 35, 70, 108 ಆಗುತ್ತೆ. 108 ಡಿಗ್ರಿ ಆಗುತ್ತೆ. 108 ಡಿಗ್ರಿ ಆಗುತ್ತೆ. ಇದು 2x ಅಂದರೆ 2 × 36 ಏನಾಗುತ್ತೆ? 35, 70, 72 ಡಿಗ್ರಿ ಆಗುತ್ತೆ, ಆಯಿತಾ? 72 + 108 ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ, ಆಯಿತಾ? 108 ಡಿಗ್ರಿ ಮತ್ತು 72 ಡಿಗ್ರಿನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ, ಆಯಿತಾ? ಇವೆರಡನ್ನೂ ಕೂಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ಈ ರೀತಿ ನಾವು ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡ್ಬೇಕಂತ, ಆಯ್ತಲ್ಲ? ನಮಗೆಲ್ಲ ಗೊತ್ತಿದೆ. ಈ ಥರ ಏನಾರ ಒಂದು ಜಮಿಟ್ರಿ ಇದ್ದರೆ ಆಪೋಸಿಟ್ ಆ್ಯಂಗಲ್ ಸೇಮ್ ಇರುತ್ತೆ, ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇರುತ್ತೆ, ಆಯಿತಾ? ಈ ರೀತಿ ಆಪೋಸಿಟ್ ಆ್ಯಂಗಲ್ ಏನಾರು ಇದ್ದರೆ ಅದು ಈಕ್ವಲ್ ಇರುತ್ತೆ.
ಈ ಆಪೋಸಿಟ್ ಆ್ಯಂಗಲ್ ಎರಡು ಈಕ್ವಲ್ ಇರುತ್ತೆ ಆಯ್ತಾ. ಈ ರೀತಿ ಎಕ್ಸ್ ಟೈಪಲ್ಲಿ ಏನಾರ ಇದ್ರೆ ಈ ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇರುತ್ತೆ. ಅಪೋಸಿಟ್ ಆ್ಯಂಗಲ್ ಈಕ್ವಲ್ ಇದ್ರೆ ಹೆಂಗ್ ಬರ್ಕೋಬೇಕು ಇದನ್ನ, ಈಕ್ವೇಶನ್ ಬರ್ಕೋಬೇಕು ಇದನ್ನ 108 ದಟ್ ಈಸ್ ಈಕ್ವಲ್ ಟು 3x ಪ್ಲಸ್ 24 ಆಯ್ತಾ. ಇವೆರಡು ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇದೆ ಅಂದ್ರೆ ಈಕ್ವಲ್ ಬರ್ಕೊಂಡಿದ್ದೀನಿ. ಇವೆರಡು ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇದೆ ಆಯ್ತಾ. 108 24 ಈ ಕಡೆ ಬಂದ್ರೆ -24 ಆಗುತ್ತೆ, ಇದು 3x ಆಗುತ್ತೆ. 108 ಅಲ್ಲಿ 24 ಕಳೆದ್ರೆ ಎಷ್ಟಾಗುತ್ತೆ, 84 ಆಗುತ್ತೆ, ಇದು 3x ಆಗುತ್ತೆ ಆಯ್ತಾ. ಇದನ್ನ ಡಿವೈಡ್ ಮಾಡಿ 3 1 3 6 6 24 3 8 24 x ಈಸ್ ಈಕ್ವಲ್ ಟು 28 ಡಿಗ್ರಿ ಆಗುತ್ತೆ. x ಈಕ್ವಲ್ ಟು 28 ಡಿಗ್ರಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 33ಗೆ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ x 28 ಬಂತಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ 3 × 28 ಪ್ಲಸ್ 24 ಆಯ್ತಾ. 3 × 28 ಅಂದರೆ 30 60 90 90ರಲ್ಲಿ 6 ಕಳೆದ್ರೆ ಎಷ್ಟು, 90ರಲ್ಲಿ 2 4 6 ಕಳೆದ್ರೆ 84 ಆಗುತ್ತೆ ಪ್ಲಸ್ 24 ಆಗುತ್ತೆ ಆಯ್ತಾ. 80 + 4 8 2 20 65 ಏನಾಗುತ್ತೆ 108 ಡಿಗ್ರಿ ಆಗುತ್ತೆ ಆಯ್ತಾ. ನೋಡಿ ಎರಡು ಈಕ್ವಲ್ ಬರುತ್ತೆ. ಈ ಆ್ಯಂಗಲ್ ಎರಡು ಈಕ್ವಲ್ ಅಂತ ಹೇಳಿದ್ನಲ್ಲ, ನೋಡಿ ಈ ಆ್ಯಂಗಲ್ ಎರಡು ಈಕ್ವಲ್ ಆಗುತ್ತೆ. ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು x ಪ್ಲಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಇದರಲ್ಲಿ x ಪ್ಲಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ ಆಯ್ತಾ. ಇಲ್ಲೂ ಅಷ್ಟೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕತ್ರಿ ತರ ಇದ್ರೆ ಏನು, ಕತ್ರಿ ತರ ಇದ್ರೆ ಆಪೋಸಿಟ್ ಆ್ಯಂಗಲ್ ಸೇಮ್ ಬರುತ್ತೆ, ಈ ಆಪೋಸಿಟ್ ಆ್ಯಂಗಲ್ ಇವೆರಡು ಸೇಮ್ ಬರುತ್ತೆ ಆಯ್ತಾ. ಈ ರೀತಿ ಎಕ್ಸ್ ಟೈಪ್ ಇದ್ರೆ ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇರುತ್ತೆ ಆಯ್ತಾ. ಆಪೋಸಿಟ್ ಆ್ಯಂಗಲ್ ಈಕ್ವಲ್ ನೋಡಿ, ಇವೆರಡು ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇದೆ. 124 ದಟ್ ಈಸ್ ಈಕ್ವಲ್ ಟು 2x ಪ್ಲಸ್ 10 ಆಯ್ತಾ. ಇವೆರಡು ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಇದೆ. 124 ಪ್ಲಸ್ 10 ಈ ಕಡೆ ಬಂದರೆ -10 ಆಗುತ್ತೆ, ಈ ಕಡೆ 2x ಆಗುತ್ತೆ. 124 ಅಲ್ಲಿ 10 ಅಂದರೆ 114 ಈಸ್ ಈಕ್ವಲ್ ಟು 2x ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಡಿವೈಡ್ ಮಾಡಿದ್ರೆ 57 ಡಿಗ್ರಿ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 57 ಡಿಗ್ರಿ ಬರುತ್ತೆ. ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ವೈ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಮ್ಯಾಜಿಕ್ ನೋಡಿ, ಮ್ಯಾಜಿಕ್ ಏನು, ಇದು ಸ್ಟ್ರೈಟ್ ಲೈನ್, ಇದು ನೋಡಿ ಇದೇ ಮ್ಯಾಜಿಕ್. ಇದು ಸ್ಟ್ರೈಟ್ ಲೈನ್ ಅಂದರೆ ಏನಾಗಿರುತ್ತೆ, ಸೊ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಸೊ ಇದು ಸ್ಟ್ರೈಟ್ ಲೈನು, ಈ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಆಯಿತಾ. ಸೊ ಬರ್ಕೊಳ್ಳೋಣ. y ಪ್ಲಸ್ 124 ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. y ಪ್ಲಸ್ 124 ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. y ಈಸ್ ಈಕ್ವಲ್ ಟು 180 ಮೈನಸ್ 24. ಸೊ ಮೈನಸ್ ಮಾಡಿ, y ಎಷ್ಟು ಬರುತ್ತೆ 56 ಡಿಗ್ರಿ ಬರುತ್ತೆ. y ವ್ಯಾಲ್ಯೂ ಬಂದೋಯ್ತು. ಅವನು ಕೇಳಿರೋದೇನು, ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ. ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟು, ಎಕ್ಸ್ ಅಂದರೆ 57, ವೈ ಅಂದರೆ 56, ಎರಡನ್ನ ಆ್ಯಡ್ ಮಾಡಿದ್ರೆ 113 ಡಿಗ್ರಿ ಬರುತ್ತೆ. ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 113 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 34ಗೆ ಆಪ್ಷನ್ ಡಿ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡೋಣ. ಯಾವ ರೀತಿ ಮಾಡ್ತೀರಾ ನೋಡಿ. ವೈ ವ್ಯಾಲ್ಯೂ 56 ಅಲ್ವಾ, ವೈ ವ್ಯಾಲ್ಯೂ 56 ಇದೆ. ಸೊ ಇದು 56 ಅಂದರೆ ಇದು 56 ಬರುತ್ತೆ ಆಯಿತಾ. ಅದಾದಮೇಲೆ 2x ಪ್ಲಸ್ 10, 2 ಇಂಟು ಎಕ್ಸ್ ಅಂದರೆ ಎಷ್ಟು, ಎಕ್ಸ್ ಅಂದರೆ 57 ಪ್ಲಸ್ 10. 57 ಅಂದರೆ ಡಬಲ್ ಮಾಡಿ, 66 120ರಲ್ಲಿ 6 ಕಳೆದ್ರೆ 114 ಪ್ಲಸ್ 10, 114 ಪ್ಲಸ್ ಅಂದರೆ 124 ಡಿಗ್ರಿ ಆಯಿತಾ. ನೋಡಿ ಇದು ಸೇಮ್ ಆಯಿತು, 124 ಇವೆರಡು ಆ್ಯಂಗಲ್ ಸೇಮ್ ಇದೆ ಆಯಿತಾ. ಪುನಃ ಇದು 180 ಅಲ್ವಾ, ಇದನ್ನು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಇಲ್ಲಿ 124 ಪ್ಲಸ್ 56 ಅಂದರೆ ಎಷ್ಟಾಗುತ್ತೆ, 124 ಪ್ಲಸ್ 6 ಅಂದರೆ 180 ಡಿಗ್ರಿ ಆಗುತ್ತೆ ಆಯಿತಾ.
124 ಪ್ಲಸ್ 56 ಅಂದರೆ 180 ಡಿಗ್ರಿ ಆಗುತ್ತೆ. ಇಲ್ಲೂ ಅಷ್ಟೇ 124 ಪ್ಲಸ್ 56 ಅಂದರೆ 180 ಡಿಗ್ರಿ ಆಗುತ್ತೆ. 180 ಪ್ಲಸ್ 180 ಅಂದರೆ ಈ ಸರ್ಕಲ್ 360 ಡಿಗ್ರಿ ಆಗುತ್ತೆ. ಆಯ್ತಾ, 180 ಪ್ಲಸ್ 180 ಅಂದರೆ ಈ ಕಂಪ್ಲೀಟ್ ಸರ್ಕಲ್ 360 ಡಿಗ್ರಿ ಆಗಿರುತ್ತೆ. ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಕ್ಸ್ ವ್ಯಾಲ್ಯೂ 25 ಡಿಗ್ರಿ ಅಂತ ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಎಕ್ಸ್ ವ್ಯಾಲ್ಯೂ 25 ಡಿಗ್ರಿ ಅಂತ ಕೊಟ್ಬಿಟ್ಟು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತ. ಆಯ್ತಾ, ನೋಡಿ ಇದು ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಂದ್ರೆ ಏನು? 2y ಪ್ಲಸ್ 5 ಪ್ಲಸ್, ಆಯ್ತಾ, ನಾವು ಇದನ್ನ 3x ನಾವು ಏನಂತ ಬರ್ಕೋಬಹುದು? ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನಲ್ಲ 3 ಇಂಟು 25 ದಟ್ ಈಸ್ ಈಕ್ವಲ್ ಟು 75 ಡಿಗ್ರಿ ಅಂತ ಬರ್ಕೋಬಹುದು. ಆಯ್ತಾ, ನಾವು ಡೈರೆಕ್ಟ್ ಆಗಿ ಇಲ್ಲಿ 75 ಡಿಗ್ರಿ ಅಂತ ಬರ್ಕೊಳ್ಳೋಣ. ಆಯ್ತಾ, ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯ್ತಾ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಸ್ಟ್ರೈಟ್ ಲೈನ್. ಇದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಇವೆರಡು ಆ್ಯಂಗಲ್ಲು ಸಮ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. 2y ಪ್ಲಸ್ 5 ಬರ್ಕೊಂಡಿದ್ದೀನಿ, ಪ್ಲಸ್ ಬರ್ಕೊಂಡಿದ್ದೀನಿ. 3x ಅಂದರೆ ಡೈರೆಕ್ಟಾಗಿ 75 ಅಂತ ಬರ್ಕೊಂಡಿದ್ದೀನಿ. 3x ಅಂದರೆ ಡೈರೆಕ್ಟಾಗಿ 75 ಅಂತ ಬರ್ಕೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, ಈಗ ಆ್ಯಡ್ ಮಾಡಿ. 2y ಪ್ಲಸ್ 75 ಪ್ಲಸ್ 5 ಏನಾಗುತ್ತೆ? 80 ಡಿಗ್ರಿ ಆಗುತ್ತೆ. 80 ಡಿಗ್ರಿ ಆಗುತ್ತೆ. ಇದು 180 ಡಿಗ್ರಿ ಆಗುತ್ತೆ. 75 ಪ್ಲಸ್ 5 80 ಡಿಗ್ರಿ ಆಗುತ್ತೆ. 2y ಇಸ್ ಈಕ್ವಲ್ ಟು 180ಲಿ 80ನ ಕಳೆದ್ರೆ ಎಷ್ಟಾಗುತ್ತೆ? 180ಲಿ 80ನ ಕಳೆದ್ರೆ 100 ಡಿಗ್ರಿ ಆಗುತ್ತೆ. ಆಯಿತಾ, 100 ಡಿಗ್ರಿ ಆಗುತ್ತೆ. ಸೊ y ಇಸ್ ಈಕ್ವಲ್ ಟು 25. y ಇಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ. ಆಯಿತಾ, y ಇಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 35ಗೆ ಆಪ್ಷನ್ನು ಬಿ ಆಗುತ್ತೆ. ಆಯಿತಾ, ಬೇಕು ಅಂದರೆ ಇಲ್ಲಿ ಕ್ರಾಸ್ ಚೆಕ್ ಮಾಡಿ. ಆಯಿತಾ, 2 ಇಂಟು y ಅಂದರೆ ಎಷ್ಟು? 50 ಪ್ಲಸ್ 5. 50 ಇಂಟು 2 ಅಂದರೆ 100 ಪ್ಲಸ್ 5 ಇದೇನಾಗುತ್ತೆ? 105 ಡಿಗ್ರಿ ಆಗುತ್ತೆ. 105 ಮತ್ತು 75 ಡಿಗ್ರಿ ಏನಾಗುತ್ತೆ? 105 75 ಡಿಗ್ರಿ 180 ಡಿಗ್ರಿ ಆಗುತ್ತೆ. ಆಯಿತಾ, ಎರಡನ್ನೂ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 35ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಂತ ಏನಿದೆ ನಮಗೆಲ್ಲ ಗೊತ್ತಿದೆ. ಇದು ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಆಯಿತಾ, ಇದು ಸ್ಟ್ರೈಟ್ ಲೈನ್. ಈ ಮೂರು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಏನು ಮಾಡಿ? ಫಸ್ಟು 2x ಪ್ಲಸ್ 10, ಆಯಿತಾ, ಅದಾದಮೇಲೆ ಪ್ಲಸ್ ಎಕ್ಸ್, ಅದಾದಮೇಲೆ ಪ್ಲಸ್ ಎಕ್ಸ್ ಪ್ಲಸ್ 30, ಮೂರನ್ನು ಆ್ಯಡ್ ಮಾಡಿ 180 ಡಿಗ್ರಿ ಬರುತ್ತೆ. ಆಯಿತಾ, ಈಗ 2x ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 4x ಆಗುತ್ತೆ. 4x 2x ಪ್ಲಸ್ ಎಕ್ಸ್ 4x ಆಗುತ್ತೆ. ನೆಕ್ಸ್ಟು 10 ಪ್ಲಸ್ 30 40 ಆಗುತ್ತೆ. ಅಷ್ಟೇ ಇರೋದಲ್ಲಿ 180 ಡಿಗ್ರಿ ಆಗುತ್ತೆ. 4x ಇಸ್ ಈಕ್ವಲ್ ಟು 180ಲಿ 40ನ ಮೈನಸ್ ಮಾಡಿ ಇದೇನಾಗುತ್ತೆ? 140 ಡಿಗ್ರಿ ಆಗುತ್ತೆ. ಇದು 4x ಆಗುತ್ತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. 4 1 4 3 4 3 12, ಪುನಃ 4 5 20. ಎಕ್ಸ್ ಈಸ್ ಈಕ್ವಲ್ ಟು 35 ಡಿಗ್ರಿ ಬರುತ್ತೆ. ಎಕ್ಸ್ ಈಕ್ವಲ್ 35 ಡಿಗ್ರಿ ಬರುತ್ತೆ. ಆಪ್ಷನ್ ಬರುತ್ತೆ ಕ್ವಶನ್ ನಂಬರ್ 36ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ನಲ್ಲಿ ಎರಡು ಲೈನ್ ಇಂಟರ್ಸೆಕ್ಟ್ ಆದರೆ, ಆಯಿತಾ, ಎರಡು ಲೈನು ಈ ರೀತಿ ಇಂಟರ್ಸೆಕ್ಟ್ ಆದರೆ ಎಷ್ಟು ಅಡ್ಜಸೆಂಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕನ್ನಡದಲ್ಲಿ ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳು ಈ ರೀತಿ ಛೇದಿಸಿದರೆ ಎಷ್ಟು ಪಾರ್ಶ್ವ ಕೋನಗಳು ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಎಷ್ಟು ಸಿಗುತ್ತೆ ಅಡ್ಜಸೆಂಟ್ ಆ್ಯಂಗಲ್? ಎಷ್ಟು ಸಿಗುತ್ತೆ ಅಂದರೆ 4. 1 2 3 4 ಅಡ್ಜಸೆಂಟ್ ಆ್ಯಂಗಲ್ ಸಿಗುತ್ತೆ. 4 ಪಾರ್ಶ್ವ ಕೋನಗಳು ಸಿಗುತ್ತೆ. ಈ ರೀತಿ ಎರಡು ಲೈನ್ ಇಂಟರ್ಸೆಕ್ಟ್ ಆದರೆ 1 2 3 4 ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಅಕ್ಕಪಕ್ಕದ ಕೋನಗಳು ಅಂತ, ಅಕ್ಕಪಕ್ಕದ ಆ್ಯಂಗಲ್ಸ್ ಅಂತ. 1 2 3 4 ಆ್ಯಂಗಲ್ಸು ಫಾರ್ಮ್ ಆಗುತ್ತೆ. ಆಯಿತಾ, ಡೈರೆಕ್ಟಾಗಿ ಬರ್ಕೋಬೋದು. ಇರಲಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡು ಲೈನ್ ಈ ರೀತಿ ಇಂಟರ್ಸೆಕ್ಟ್ ಆದರೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ? ಎಷ್ಟು ಅಡ್ಜಸೆಂಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂದರೆ 1 2 3 4 ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆಯಿತಾ, ಸಾಕು ಬಿಟ್ಬಿಡಿ ಸರ್ ಅಂತ ಹೇಳ್ಬೇಕು. ಅಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಯಿತು ಬಿಟ್ಬಿಡಿ ಸರ್ ಅಂತ ಹೇಳ್ಬೇಕು ನೀವು. ಮನೇಲೆ ಕೂತ್ಕೊಂಡು ಒಬ್ರೆ ಅಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡು ಲೈನ್ ಈ ರೀತಿ ಇಂಟರ್ಸೆಕ್ಟ್ ಆದರೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ? ಒಂದು ಪಾಯಿಂಟಲ್ಲಿ ಎರಡು ಲೈನ್ ಈ ರೀತಿ ಇಂಟರ್ಸೆಕ್ಟ್ ಆದರೆ ಎಷ್ಟು ಅಡ್ಜಸೆಂಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ? 1 2 3 4 ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಅಕ್ಕಪಕ್ಕದ ಆ್ಯಂಗಲ್ ಅಂತ.
ಆಯಿತಾ. ಟೋಟಲ್ ಆಗಿ 4 ಅಡ್ಜಸೆಂಟ್ ಆ್ಯಂಗಲ್ ಅಥವಾ ಪಾರ್ಶ್ವಕೋನಗಳು ಫಾರ್ಮ್ ಆಗುತ್ತೆ. ಕ್ವಶನ್ ನಂಬರ್ 37 ಏನು ಆಪ್ಷನ್ನು? ಕ್ವಶನ್ ನಂಬರ್ 37ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38 ಅಲ್ಲಿ 2 ಆಂಗಲ್ಸ್ ಕೊಟ್ಬಿಟ್ಟು ಅವೆರಡು ಆಂಗಲ್ಸ್ ಲೀನಿಯರ್ ಪೇರ್ನ ಫಾರ್ಮ್ ಮಾಡುತ್ತೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಇಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ. ಡಯಾಗ್ರಾಮ್ ಕೊಟ್ಟಿಲ್ಲ ಅಂದ್ರೆ ಬರ್ಕೊಳ್ಳಿ. ಏನು ಡಯಾಗ್ರಾಮು? ಲೀನಿಯರ್ ಪೇರ್ ಅಂದ್ರೆ ಏನು? ಲೀನಿಯರ್ ಪೇರ್ ಅಂದ್ರೆ ಹಿಂಗೆ ಬರ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಮೇಲೆ 2 ಆಂಗಲ್ ಇದ್ರೆ ಅದನ್ನ ಲೀನಿಯರ್ ಪೇರ್ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಒಂದು ಸ್ಟ್ರೈಟ್ ಲೈನ್ ಮೇಲೆ 2 ಆಂಗಲ್ ಇರಬೇಕು. ಒಂದು ಸ್ಟ್ರೈಟ್ ಲೈನ್ ಮೇಲೆ 2 ಆಂಗಲ್ ಇದ್ರೆ ಅದನ್ನ ಲೀನಿಯರ್ ಪೇರ್ ಅಂತ ಕರಿತೀವಿ. ಒಂದು ಸ್ಟ್ರೈಟ್ ಲೈನ್ ಮೇಲೆ 2 ಆಂಗಲ್ ಇದೆ, ಅದನ್ನ ಲೀನಿಯರ್ ಪೇರ್ ಅಂತ ಕರಿತೀವಿ. ಒಂದೆಷ್ಟಿದೆ? 2x ಮೈನಸ್ 10 ಡಿಗ್ರಿ ಇದೆ. 2x ಮೈನಸ್ 10 ಇದೆ. ನೆಕ್ಸ್ಟ್ ಏನಿದೆ? ಇದು 3x ಪ್ಲಸ್ 20 ಡಿಗ್ರಿ ಇದೆ ಆಯ್ತಾ. 2x ಮೈನಸ್ 10 3x ಪ್ಲಸ್ 10 ಡಿಗ್ರಿ ಇದೆ. ಇವೆರಡು ಆಂಗಲ್ಸ್ ಲೀನಿಯರ್ ಪೇರ್ನ ಫಾರ್ಮ್ ಮಾಡುತ್ತಂತೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ನಮ್ಗೆ ಗೊತ್ತಿದೆ ಸಮ್ ಆಫ್ ದೀಸ್ 2 ಆಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. 2x ಮೈನಸ್ 10 ಡಿಗ್ರಿ ಪ್ಲಸ್ 3x ಪ್ಲಸ್ 20 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತಾ. 2x 3x ನೋಡಿ. 2x 3x ಏನಾಗುತ್ತೆ? 5x ಆಗುತ್ತೆ. 2x 3x 5x ಆಗುತ್ತೆ. 20ಲಿ 10 ಕಳೆದ್ರೆ 20 ಡಿಗ್ರಿಲಿ 10 ಕಳೆದ್ರೆ ಎಷ್ಟಾಗುತ್ತೆ? 10 ಡಿಗ್ರಿ ಉಳ್ಕೊಳ್ಳುತ್ತೆ. ಅಷ್ಟೇನೆ ಆಯ್ತಾ. ನೆಕ್ಸ್ಟ್ 5x ಇಸ್ ಈಕ್ವಲ್ ಟು 180. 10 ಆ ಕಡೆ ಹೋದ್ರೆ ಮೈನಸ್ 10 ಆಗುತ್ತೆ. 5x ಇಸ್ ಈಕ್ವಲ್ ಟು 180ಲಿ 10 ಅಂದರೆ ಎಷ್ಟಾಗುತ್ತೆ? 170 ಡಿಗ್ರಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಸಾಲ್ವ್ ಮಾಡಿದ್ರೆ 5 3ಲಿ 15, 5 3ಲಿ 15 ಪುನಃ 2 20 ಆಗುತ್ತೆ. 20 5 4ಲಿ 20, 5 4ಲಿ 20, ಸೊ 34 ಆಗುತ್ತೆ. ಕ್ವಶನ್ ನಂಬರ್ 38ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 38ಗೆ ಆಪ್ಷನ್ ಸಿ ಆಯ್ತಾ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 34 ಇಲ್ಲಿ ನೋಡಿ ಹಾಕೊಳ್ಳಿ. 2 ಇಂಟು ಎಕ್ಸ್ ಅಂದರೆ 34 ಮೈನಸ್ 10 ಆಯ್ತಾ. 35 35 70. 2 ಇಂಟು 34 ಅಂದರೆ 68 ಆಗುತ್ತೆ. ಮೈನಸ್ 10, 68 ಮೈನಸ್ 10 ಅಂದರೆ 58 ಆಗುತ್ತೆ. ಈ ಕಡೆ ಆ್ಯಂಗಲ್ 58 ಡಿಗ್ರಿ ಬರುತ್ತೆ. ಈ ಕಡೆ ಎಷ್ಟು ಬರುತ್ತೆ? 3x ಅಂದರೆ 3 ಇಂಟು 34 ಪ್ಲಸ್ 20 ಆಯಿತಾ. ಇದೆಷ್ಟಾಗುತ್ತೆ? 30 30 60 90 90 12 102 ಆಗುತ್ತೆ. ಇದು 102 ಪ್ಲಸ್ 20. 102 ಪ್ಲಸ್ 20 ಅಂದರೆ 122 ಡಿಗ್ರಿ ಆಗುತ್ತೆ. 120 ಪ್ಲಸ್ 60 ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ 180 ಡಿಗ್ರಿ ಬರುತ್ತೆ. ಇದು ಮತ್ತು ಇದನ್ನು ಆ್ಯಡ್ ಮಾಡೋದು ನಿಮಗೆ 180 ಡಿಗ್ರಿ ಬರುತ್ತೆ ಆಯಿತಾ. ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39 ಏನು ಕೇಳಿದರೆ ಅಂದರೆ ಗಡಿಯಾರದಲ್ಲಿ 8 ಗಂಟೆ 20 ನಿಮಿಷ ಏನಾರು ತೋರಿಸ್ತಾ ಇದ್ರೆ ಅದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ ಆಯಿತಾ. ಗಡಿಯಾರದಲ್ಲಿ 8 ಗಂಟೆ 20 ನಿಮಿಷ ಏನಾದ್ರು ತೋರಿಸ್ತಾ ಇದ್ರೆ ಅದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದೇನಾಗುತ್ತೆ? ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ, ವಿಶಾಲ ಕೋನ ಆಗುತ್ತೆ ಆಯಿತಾ. ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ವಿಶಾಲ ಕೋನ ಆಗುತ್ತೆ ಆಯಿತಾ. ನೋಡಿದ ತಕ್ಷಣ ನೀವೇನು ಮಾಡ್ಬೋದು? ಆಪ್ಷನ್ ಏನಂತ? ಆಪ್ಷನ್ ಸಿ ಅಬ್ಟ್ಯೂಸ್ ಆ್ಯಂಗಲ್, ಅಬ್ಟ್ಯೂಸ್ ಅಥವಾ ವಿಶಾಲ ಕೋನ ಅಂತ ಮಾರ್ಕ್ ಮಾಡ್ಬೋದು ಆಯಿತಾ. ಅಕಸ್ಮಾತ್ ನೀವೇನೋ ಫಿಗರ್ ಬರ್ಕೊಂಡು ಮಾಡ್ತೀವಿ ಅಂದರೆ ಈ ರೀತಿ ಬರ್ಕೊಂಡು ಮಾಡಿ. ಇದೇನಾಗುತ್ತೆ? 12 ಗಂಟೆ ಆಯಿತಾ. ಇದೇನಾಗುತ್ತೆ? 6 ಗಂಟೆ. ಇದೇನಾಗುತ್ತೆ? 3 ಗಂಟೆ. ಇದೇನಾಗುತ್ತೆ? 9 ಗಂಟೆ ಆಯಿತಾ. 8 ಗಂಟೆ 20 ನಿಮಿಷ ಅಂದರೆ ಇದೇನೆ. ಇದು 8 ಗಂಟೆ 20 ನಿಮಿಷ ಅಂದರೆ ಇಲ್ಲಿ ಬರುತ್ತೆ ಮುಳ್ಳು ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ಇಲ್ಲೆಷ್ಟಿದೆ? 30 ಡಿಗ್ರಿ ಇದೆ. ಇಲ್ಲೆಷ್ಟಿದೆ? 30 ಡಿಗ್ರಿ ಇದೆ. ಇಲ್ಲೆಷ್ಟಿದೆ? 30 ಡಿಗ್ರಿ ಇದೆ. ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ? ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅಂದರೆ 34 120 ಡಿಗ್ರಿ ಇದೆ ಆಯಿತಾ. 120 ಡಿಗ್ರಿ ಅಂದರೆ ಎಷ್ಟು? ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ, ವಿಶಾಲ ಕೋನ ಆಗುತ್ತೆ. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಎಷ್ಟು? 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಸೊ 120 ಡಿಗ್ರಿ ಬರ್ತೈತೆ. ಆಬ್ವಿಯಸ್ಲಿ ಇದು ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ವಿಶಾಲ ಕೋನ ಆಗಿರುತ್ತೆ ಆಯಿತಾ. ನಿಮಗೇನಂತ 30 ಡಿಗ್ರಿ ಹೆಂಗೆ ಬತ್ತು ಸರ್ ಅಂತ? 30 ಡಿಗ್ರಿ ಹೆಂಗೆ ಬತ್ತು ಅಂದರೆ ಇದು ಕಂಪ್ಲೀಟ್ ಸರ್ಕಲ್. ಇದು ಗಡಿಯಾರ ಅಂದರೆ ಇದು ಒಂದು ಕಂಪ್ಲೀಟ್ ಸರ್ಕಲ್. ಗಡಿಯಾರ ಅಂದರೆ ಕಂಪ್ಲೀಟ್ ಸರ್ಕಲ್. ಕಂಪ್ಲೀಟ್ ಸರ್ಕಲ್ ಅಂದರೆ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ.
ಆಯಿತಾ. 360 ಡಿಗ್ರಿ ಡಿವೈಡೆಡ್ ಬೈ 12 ಮಾಡಿ, 12 ಮಾಡಿದ್ರೆ 30 ಡಿಗ್ರಿ ಬರುತ್ತೆ. ಈ 1 ಗಂಟೆ ಇನ್ನೊಂದು ಗಂಟೆ ಮಧ್ಯೆ ಆ್ಯಂಗಲ್ ಇದೆಯಲ್ಲ, ಈ ರೀತಿ 1 ಗಂಟೆ ಮತ್ತು ಇನ್ನೊಂದು ಗಂಟೆ ಮಧ್ಯೆ ಆ್ಯಂಗಲ್ ಇರ್ತಿಲ್ಲ, ಅದು 30 ಡಿಗ್ರಿ ಇರುತ್ತೆ. ಆಯಿತಾ. ಈ ರೀತಿ 8 ಗಂಟೆ 9 ಗಂಟೆ ನಡುವೆ ಒಂದು ಆ್ಯಂಗಲ್ ಇದೆಯಲ್ಲ, ಆ ಆ್ಯಂಗಲ್ 30 ಡಿಗ್ರಿ ಇರುತ್ತೆ. ಸರ್, ಐ ಥಿಂಕ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40 ಏನು ಕೇಳಿದ್ದಾನೆ ಅಂದರೆ, ಗಡಿಯಾರದಲ್ಲಿ 3 ಗಂಟೆ 25 ನಿಮಿಷ ಅಂದರೆ ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ. ಆಯಿತಾ. ಗಡಿಯಾರದಲ್ಲಿ 3 ಗಂಟೆ 25 ನಿಮಿಷ ಅಂದರೆ ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ, ನೋಡಿದ್ರೆ ಗೊತ್ತಾಗುತ್ತೆ. ಇದು ಏನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಅಕ್ಯೂಟ್ ಆ್ಯಂಗಲ್. ಆಯಿತಾ. ಅಕ್ಯೂಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿ ಅಂದರೆ, ಸಾಮಾನ್ಯವಾಗಿ ಈ ರೀತಿ ವಾಚ್ ತೊಗೊಂಡೋಗಿ, ಈ ಥರ ವಾಚ್ ಇದೆಯಲ್ಲ, ಈ ವಾಚ್ನ ತೊಗೊಂಡೋಗಿ ಸುಮಾರು ಹೆಲ್ಪ್ ಆಗುತ್ತೆ ನಿಮಗೆ. ಎಕ್ಸಾಮ್ಗಳಿಗೆ ಹೋದಾಗ ಈ ರೀತಿ ವಾಚ್ ತೊಗೊಂಡೋಗಿ, ಅವ್ರು ಏನಾರು ಅಕಸ್ಮಾತ್ ಏನೋ ವಾಚ್ ಅಲೋ ಮಾಡೋದು, ಸದ್ಯಕ್ಕೆ ಅಲೋ ಮಾಡ್ತಾ ಇದ್ದಾರೆ ಎಲ್ಲ ಎಕ್ಸಾಮ್ ಸೆಂಟ್ರಲ್ಲೂ, ಈ ರೀತಿ ವಾಚ್ನ ಅಲೋ ಮಾಡ್ತಾ ಇದ್ದಾರೆ. ತೊಗೊಂಡೋದ್ರೆ ಸುಮಾರು ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ. ಆಯಿತಾ. ಈ ಥರ ಎಲ್ಲ ಕ್ವಶನ್ ಕೊಟ್ಟರೆ ನೀವು ವಾಚ್ ನೋಡಿಕೊಂಡು ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದಿದೆ, ಇಲ್ಲೆಲ್ಲ ಇದೆ ನೋಡಿ ಇದು. ಆಯಿತಾ. ಇದು ಎಷ್ಟು ರಿಫ್ಲೆಕ್ಸ್ ಮಿರರ್ ಇಮೇಜ್ ಕಾಣಿಸುತ್ತೆ ನಿಮಗೆ. ಆಯಿತಾ. ಇದರಲ್ಲಿ ಇಮೇಜ್, ಮಿರರ್ ಇಮೇಜು, ನವೋದಯ ಎಕ್ಸಾಮಲ್ಲೆಲ್ಲ ಮಿರರ್ ಇಮೇಜ್ ಎಲ್ಲ ಬರುತ್ತೆ. ನವೋದಯ ಮತ್ತು ಸೈನ್ಸ್ ಸ್ಕೂಲೆಲ್ಲ ಮಿರರ್ ಇಮೇಜ್ ಎಲ್ಲ ಬರುತ್ತೆ. ಸೊ ಇದೊಂಥರ ಇದ್ದಂಗೆ, ಮಿರರ್ ಇದ್ದಂಗೆ. ಇದು ನೋಡ್ಕೊಂಡು ನೀವು ಈಸಿಯಾಗಿ, ಆಯಿತಾ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡಿ, ಎಲ್ಲ ಈ ರೀತಿ ವಾಚ್ನ ಎಕ್ಸಾಮ್ ಹಾಲ್ಗೆ ತಗೊಂಡೋಗಿ, ಮತ್ತು ಎಕ್ಸಾಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೈಯಲ್ಲಿ ವಾಚ್ ಇರಬೇಕು. ನೀವು ನವೋದಯ ಕೋಚಿಂಗ್ ತೊಗೊಳ್ತಾ ಇದ್ದೀರಾ ಅಂದರೆ ಕೈಯಲ್ಲಿ ಒಂದು ವಾಚ್ ಇರಬೇಕು. ವಾಚ್ ನೋಡಿಕೊಂಡು ಟೈಮ್ ಪ್ರಕಾರ ಪ್ರಾಕ್ಟೀಸ್ ಮಾಡಿ. ಆಯಿತಾ. ಪ್ರತಿಯೊಂದು ಕ್ವಶನ್ನು ಇಷ್ಟಿಷ್ಟೇ ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಔಟ್ ಆಫ್ 4 ಸ್ಕೋರ್ ಮಾಡ್ಬೋದು. ಆಯಿತಾ. ಕ್ವಶನ್ ನಂಬರ್ 40ಗೆ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 40ಗೆ ಆಪ್ಷನ್ ಡಿ, ಅಕ್ಯೂಟ್ ಆ್ಯಂಗಲ್, ಕನ್ನಡದಲ್ಲಿ ಲಘು ಕೋನ ಅಂತ ಮಾರ್ಕ್ ಮಾಡ್ಬೋದು. ಆಯಿತಾ. ಬೇಕು ಅಂದರೆ ಈ ರೀತಿ ಫಿಗರ್ ಬರ್ಕೊಂಡು ಇದು ಮಾಡಿ. 3 ಗಂಟೆ ಅಂದರೆ ಚಿಕ್ಕ ಮುಳ್ಳು ಇಲ್ಲಿರುತ್ತೆ. 3 ಗಂಟೆ ಅಂದರೆ ಚಿಕ್ಕ ಮುಳ್ಳು ಇಲ್ಲಿರುತ್ತೆ, ದೊಡ್ಡ ಮುಳ್ಳು ಇಲ್ಲಿರುತ್ತೆ. 3 ಗಂಟೆ 25 ನಿಮಿಷ ಅಂದರೆ ಆಲ್ಮೋಸ್ಟ್ ಈ ಥರ ಇರುತ್ತಪ್ಪ, ಆಲ್ಮೋಸ್ಟ್ ಈ ಥರ ಇರುತ್ತೆ. ಎಲ್ಲ ಮುಳ್ಳು ಇಲ್ಲೆಲ್ಲೋ ಬಂದಿರುತ್ತೆ. ಆಯಿತು, ಪರವಾಗಿಲ್ಲ, ಹಿಂಗೆ ಬರ್ಕೊಳ್ಳಿ. ಆಯಿತಾ. ಎಲ್ಲಿ ಬರುತ್ತೆ? 3 ಗಂಟೆ ಅಂದರೆ 3 ಗಂಟೆ 25 ನಿಮಿಷ ಅಂದರೆ ಚಿಕ್ಕ ಮುಳ್ಳು ಇಲ್ಲೆಲ್ಲೋ ಇಲ್ಲಿ ಬಂದಿರುತ್ತೆ. ಆಯಿತಾ. ಈ ರೀತಿ ಬಂದಿರುತ್ತೆ. ಆಯಿತಾ. ಪರವಾಗಿಲ್ಲ, ಹಿಂಗೆ ಬರ್ಕೊಂಡ್ರೆ ಏನಾಗಲ್ಲ. 3 ಗಂಟೆ 25 ನಿಮಿಷ ಅಂದರೆ ಇಲ್ಲಿರುತ್ತೆ. 3 ಗಂಟೆ 4 ಗಂಟೆ 5 ಗಂಟೆ. ಆಯಿತಾ. ಇದು 15 ನಿಮಿಷ 20 ನಿಮಿಷ 25 ನಿಮಿಷ. ಚಿಕ್ಕ ಮುಳ್ಳಿಲಿರುತ್ತೆ, ದೊಡ್ಡ ಮುಳ್ಳಿಲಿರುತ್ತೆ. ಆ್ಯಂಗಲ್ ಎಷ್ಟಿದೆ ಅಂದರೆ ಜಸ್ಟ್ ಅಪ್ರಾಕ್ಸಿಮೇಟ್ ಆಗಿ ನೋಡಿ. ಅಪ್ರಾಕ್ಸಿಮೇಟ್ ಆಗಿ ಎಷ್ಟಿದೆ ಅಂದರೆ ಇದು 30 ಡಿಗ್ರಿ ಇರುತ್ತೆ, ಇದು 30 ಡಿಗ್ರಿ ಇರುತ್ತೆ, 60 ಡಿಗ್ರಿ. ಆಯಿತಾ. 60 ಡಿಗ್ರಿ ಅಂದರೆ ಏನು? ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು? 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು. ಆಯಿತಾ. ಇದು 60 ಡಿಗ್ರಿ ಬರ್ತಾ ಇದೆ. 30 + 30 60 ಡಿಗ್ರಿ ಬರ್ತಾ ಇದೆ ಅಂದರೆ ನೀವು ಕಣ್ಣು ಬಿಟ್ಕೊಂಡು ಆಪ್ಷನ್ ಡಿ, ಅಕ್ಯೂಟ್ ಆ್ಯಂಗಲ್ ಅಥವಾ ಲಘು ಕೋನ ಅಂತ ಮಾರ್ಕ್ ಮಾಡಿ.